ಭಾರತದಲ್ಲಿ 3 ಕೋಟಿ ದೇವರುಗಳಾಗಲು ಕಾರಣವೇನು? ಭಾರತ ದೇಶದಲ್ಲಿ 3 ಕೋಟಿ ದೇವರುಗಳಿದ್ದಾವೆ ಅಂತಂದರೆ ನಾವು ದೇವರಲ್ಲಿ ಅಂದರೆ ಸಂಪನ್ನರು, ಹೆಚ್ಚು ದೇವರುಗಳನ್ನ ಇಟ್ಕೊಂಡಿರ್ತಕ್ಕಂಥ ದೇಶ ಇದು. ಇದೇನು ಬಡತನ ಅಲ್ಲ. ಇದು ದೇವರುಗಳನ್ನ ಇಟ್ಕೊಂಡಿರ್ತಕ್ಕಂಥ ಇದೇನು ಬಡತನ ಅಲ್ಲ. ಹೆಂಗೆ ಬಂದ ಈ 3 ಕೋಟಿ ದೇವರುಗಳು? ಯಾವ ದೇಶದಲ್ಲೂ ಕೂಡ ಇಷ್ಟು ದೇವರುಗಳಿಲ್ವಲ್ಲ. ನೀವು ಯಾವುದೇ ತಗೊಳ್ಳಿ, ಅರಬ್ ಕಂಟ್ರಿ ತೊಗೋತೀರಾ, ಅಷ್ಟು ದೊಡ್ಡ ಅರಬ್ ಕಂಟ್ರಿ ಅದು. ಸುಮಾರು ಅದು ಒಂದು 5-6 ದೇಶಗಳಿದ್ದಾವೆ. ಅವ್ರಿಗೆಲ್ಲ ಒಬ್ಬನೇ ದೇವರು. ಇನ್ನು ಕ್ರಿಶ್ಚಿಯನ್ ರಾಷ್ಟ್ರಗಳಿದ್ದಾವೆ. ಆ ಕ್ರಿಶ್ಚಿಯನ್ ರಾಷ್ಟ್ರಗಳು ಅವು ಒಂದು 7-8-10 ಇದ್ದಾವೆ. ಅವ್ರಿಗೆಲ್ಲ ಒಬ್ಬೊಬ್ಬನೇ ದೇವರು. ಇನ್ನು ಅದನ್ನು ಬಿಟ್ಟು ಬೇರೆ ಬೇರೆ ದೇಶಗಳಿದ್ದಾವೆ. ಅಲ್ಲೂ ಕೂಡ ಒಬ್ಬರೋ ಇಬ್ಬರೋ 3 ಜನನೂ ಇದ್ದಾರೆ ಅವ್ರಿಗೂ. ಇದನ್ನೆಲ್ಲ ಮೀರಿಸಿದಂತಹ ದೇಶ ಭಾರತ ದೇಶ. ಇಲ್ಲಿ 3 ಕೋಟಿ ದೇವರುಗಳು, 3 ಕೋಟಿ ದೇವರುಗಳನ್ನ ಸಮಾವೇಶ ಮಾಡೋದು ಹೇಗೆ? ಒಂದು ಕಡೆ ಸೇರಿಸಿದ್ರೆ ಏನು ಗತಿ? ಎಷ್ಟು ದೊಡ್ಡ ತೇರು ಬೇಕು, ಎಷ್ಟು ದೊಡ್ಡ ಜಾತ್ರೆ ಆಗಬೇಕು? ಯಾವ ರೀತಿ ಭಾರತ ದೇಶದಲ್ಲಿ ಈ 3 ಕೋಟಿ ದೇವತೆಗಳು ಉತ್ಪತ್ತಿ ಆಯಿತು? ಇದನ್ನು ನಾವು ತಿಳ್ಕೊಳ್ಳುವಂತಹ ಬಹಳ ಒಳ್ಳೆಯ ವಿಚಾರ ಇದು. ಬೇರೆ ಈ ಭೂಮಿಯ ಈ ಭೂಪಟದ ಮುಕ್ಕಾಲು ಪಾಲು ಜನಗಳಿಗೆ ಮುಕ್ಕಾಲು ಪಾಲು ಭೂಪ್ರದೇಶಕ್ಕೆ ಒಬ್ಬನೇ ದೇವರು. ಇನ್ನು ಕಾಲು ಭಾಗ ಇರತಕ್ಕಂಥ ಭೂಮಿಗೆ, ಕಾಲು ಭಾಗ ಇರತಕ್ಕಂಥ ಆ ಜನಸಂಖ್ಯೆಗೆ 3 ಕೋಟಿ ದೇವರುಗಳು ಹೆಂಗಾಯಿತು? ಎಲ್ಲಿಂದ ಬಂದರು? ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ, ಮತ್ತು ಅದಕ್ಕೆ ತಿಳ್ಕೊಳ್ಳುವಂಥ ಅಗತ್ಯ ಕೂಡ ಇದೆ. ಇಲ್ಲಿ ನಾವು ವಿಚಾರ ಮಾಡಬೇಕು. ಅವರು ಪೂಜೆ ಮಾಡೋದನ್ನು ದೇವ ಅಂತ ಕರೀತಾರೆ. ಅದಕ್ಕೆ ಬಹುವಚನ ಇಲ್ಲ, ದೇವ. ಇಲ್ಲಿ ನಾವು ದೇವರುಗಳು ಅಂತೀವಿ. ದೇವ ದೇವತೆಗಳು, ದೇವರು. ದೇವ ಅಂತಂದರೆ ಒಬ್ಬನೇ, ನೋ ಫ್ಲೂರಲ್. ಅಲ್ಲಿ ಬಹುವಚನ ಇಲ್ಲ. ದೇವ, ಏಕೈಕ ದೇವ ಅಂತಾರೆ ಅವರು. ಏಕೈಕ ದೇವರು ಅನ್ನೋದಿಲ್ಲ. ದೇವರು ಅಂದ್ರೂ ಕೂಡ ಅದು ಪ್ಲೂರಲ್ ಆಗೋಗ್ಬಿಡ್ತದೆ, ದೇವರುಗಳು ಆಗ್ಬಿಡ್ತದೆ. ಆಮೇಲೆ ಏಕೈಕ ದೇವ ಅಂತಾರೆ ಅವರು. ನಾವು ದೇವರುಗಳು, ದೇವತೆಗಳು ಅಂತೀವಿ. ಇಲ್ಲಿ ಯಾಕೆ ಭಾರತ ದೇಶದಲ್ಲಿ ಇಷ್ಟೊಂದು ದೇವರುಗಳಾಯಿತು ಅಂತಂದರೆ, ನಾವು 3 ಯುಗಗಳನ್ನು ನೋಡ್ತೀವಿ. ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಹೀಗೆ 3 ಯುಗಗಳನ್ನು ನೋಡ್ತೀವಿ. ಇದಕ್ಕೊಂದು ಸಣ್ಣ ಕಥೆನೂ ಇದೆ. ಅದು ಒಪ್ಪುವಂಥದ್ದೇ ಕತೆ. ಎಲ್ಲ ಧರ್ಮಗ್ರಂಥಗಳು ಕೂಡ ಹೇಳ್ತವೆ. ದೇವರು ಈ ಭೂಮಿಯನ್ನು ಸೃಷ್ಟಿಸಿದ. ಯಾರು? ಆ ನಿರಾಕಾರ ಶಿವ. ನಾವು ನಿರಾಕಾರ ಶಿವ ಅಂತೀವಿ. ಮುಸಲ್ಮಾನರು ಅಲ್ಲಾ ಅಂತಾರೆ, ಕ್ರಿಶ್ಚಿಯನ್ರು ಯೆಹೋವ ಅಂತಾರೆ, ಇನ್ನೊಬ್ಬರು ಓಂಕಾರ ಅಂತಾರೆ. ಅವೆಲ್ಲವೂ ಕೂಡ ನಿರಾಕಾರ ದೇವರಿಗಿರ್ತಕ್ಕಂಥ ಹೆಸರು ಅಂತ ಅಂದ್ಕೊಳ್ಳೋಣ. ಆ ನಿರಾಕಾರ ದೇವರು ಅವನು ಈ ಭೂಮಿಯನ್ನು ಸೃಷ್ಟಿಸಿದ ಅಂತ ಹೇಳ್ತವೆ ಧರ್ಮಗ್ರಂಥಗಳು. ಜಾಗತಿಕ ಮಟ್ಟದ ಧರ್ಮಗ್ರಂಥಗಳು, ಅತಿ ದೊಡ್ಡ ಧರ್ಮಗ್ರಂಥಗಳು, 70% ಜನ ನಂಬಿರ್ತಕ್ಕಂಥ ಧರ್ಮಗ್ರಂಥಗಳು ಹೇಳ್ತವೆ, ಈ ಭೂಮಿಯನ್ನು ಸುಂದರವಾಗಿ ದೇವರು ಸೃಷ್ಟಿಸಿದ. ನಂತರ ಮಣ್ಣಿನಿಂದ ಮನುಷ್ಯನ ಗೊಂಬೆಯನ್ನು ಮಾಡಿದ. ನಂತರ ಆ ಮನುಷ್ಯನ ಗೊಂಬೆಯ ಮೂಗಿನ ಮುಖಾಂತರ ಪ್ರಾಣವಾಯುವನ್ನು ಊದಿದ. ಇದು ಬೈಬಲ್ ಹೇಳುವಂಥ ವಿಷಯ. ಪ್ರಾಣವಾಯುವನ್ನು ಊದಿದ. ಆ ಜೀವವಾಯು, ಆ ಪ್ರಾಣವಾಯು, ಆ ಜೀವವಾಯುವಾಗಿ ಆ ಜೀವವೇ ಜೀವಾತ್ಮವಾಯಿತು. ಆ ಜೀವವಾಯು ಜೀವಾತ್ಮವಾಯಿತು.
ಆ ಗೊಂಬೆ ಚೈತನ್ಯ ತಗೊಳ್ತು, ಚೈತನ್ಯಾತ್ಮಕವಾಯಿತು, ಅದಕ್ಕೆ ಚೈತನ್ಯ ಬಂತು. ನಂತರ ಇನ್ನೊಂದು ಗೊಂಬೆಯನ್ನು ತಯಾರು ಮಾಡಿದ, ಒಂದನ್ನು ಗಂಡಾಗಿ ಮಾಡಿದ, ಇನ್ನೊಂದನ್ನು ಹೆಣ್ಣಾಗಿ ಮಾಡಿದ. ನಂತರ ದಿನಗಳಲ್ಲಿ ಆ ಹೆಣ್ಣು ಮತ್ತು ಗಂಡು ಗೊಂಬೆಯ ವೀರ್ಯ ಬಿಂದುವಿನಿಂದ ಈ ಜಗತ್ತನ್ನು ಸೃಷ್ಟಿಸ್ತಾ ಹೋದ ಅಂತ ಹೇಳ್ತವೆ. ಅಂದರೆ ಬರೀ ಹೆಣ್ಣು ಗಂಡು ಮನುಷ್ಯರಿಗಷ್ಟೇ ಅಂತ ಅಲ್ಲ, ಸಕಲ ಜೀವರಾಶಿಗಳು ಅಂತ ಅಂದ್ಕೊಳ್ಳೋಣ. ಹೀಗೆ ಒಬ್ಬನೇ ದೇವ ಇಬ್ಬರನ್ನು, ಒಂದು ಹೆಣ್ಣು ಗಂಡನ್ನು ಸೃಷ್ಟಿ ಮಾಡಿ, ಅಥವಾ ಹೆಣ್ಣು ಜೀವಿ ಗಂಡು ಜೀವಿಯನ್ನು ಸೃಷ್ಟಿ ಮಾಡಿ, ಅದರ ಮುಖಾಂತರ ಈ ಸೃಷ್ಟಿಯನ್ನು ಶುರು ಮಾಡ್ದ. ಅದು ಬೆಳೀತಾ ಬಂತು ಅಂತ ಒಂದು ವಾದ. ಈ ಏಕದೇವ ಆರಾಧನೆಯ ನಿರಾಕಾರ ತತ್ವದವರು ಒಂದು ವಾದವನ್ನು ಹೇಳಿದ್ರೆ, ಇನ್ನೊಂದು ವಾದ ಇದೆ, ಈ ದೇವತೆಗಳ ವಾದ ಅಂತ, ಈ 3 ಕೋಟಿ ದೇವತೆಗಳ ವಾದ ಅಂತ ಒಂದೈತಿ. ಅದೇನು ಹೇಳುತ್ತೆ ಅಂತಂದರೆ, ಕೃತಾಯುಗದಲ್ಲಿ ದೇವರು ಮೊದಲು ಯುಗವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ 3 ಕೋಟಿ ಆತ್ಮಗಳನ್ನು ದೇವಲೋಕದಿಂದ ಈ ಭೂಲೋಕಕ್ಕೆ ಇಳಿಸಿದ. 3 ಕೋಟಿ ಆತ್ಮಗಳನ್ನು ದೇವರು ಆ ಶಿವಲೋಕದಿಂದ ಈ ಭೂಲೋಕಕ್ಕೆ ಇಳಿಸಿದ. ಆ 3 ಕೋಟಿ ಆತ್ಮಗಳು ಶಿವಲೋಕದಿಂದ ಬಂದಂತಹ ಆತ್ಮಗಳಾಗಿದ್ದರಿಂದ ಅವು ಪರಮ ಪವಿತ್ರವಾಗಿತ್ತು. ಆತ್ಮಗಳು ಬಹಳ ಪವಿತ್ರವಾಗಿದ್ದು, ಎಲ್ಲ ದೈವೀ ಗುಣಗಳು ಆ ಆತ್ಮಗಳಿಗೆ ಇತ್ತು. ಆ ಆತ್ಮಗಳು ಮಾನವ ಶರೀರವನ್ನು ಧರಿಸಿದೋ. ನಂತರ ಆ ಸತ್ಯಯುಗ ಏನಿದೆಯಲ್ಲ, ಆ ಕೃತಾಯುಗದಲ್ಲಿ ಆ 3 ಕೋಟಿ ಆತ್ಮಗಳು ನ್ಯಾಯ ಧರ್ಮ ಸತ್ಯ, ನ್ಯಾಯ ಧರ್ಮದ ಸತ್ಯದಲ್ಲಿ ಅವರು ಬಾಳಿ ಬದುಕಿದರು. ನಂತರ ಅವರ ಸಂತತಿ ಬೆಳೀತಾ ತ್ರೇತಾಯುಗಕ್ಕೆ ಬಂತು. ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬಂತು. ದ್ವಾಪರ ಯುಗದಿಂದ ಈಗ ಕೊನೆಯ ಕಾಲ ಏನಿದೆಯಲ್ಲ, ಯುಗ ಇದೆಯಲ್ಲ, ಈ ಯುಗ ಕಲಿಯುಗಕ್ಕೆ ಬಂತು. ಈ ಕಲಿಯುಗಕ್ಕೆ ಬಂದಂತಹ ಆ ಕೃತಾಯುಗದಲ್ಲಿ ಪ್ರಾರಂಭವಾದಂತಹ ಜನರೇಷನ್ನು ಈ ಕೃತಾಯುಗದವರೆಗೂ ಬೆಳ್ಕೊಂಡು ಬಂತು. ಆದರೆ ಆ ಮೂಲ 3 ಕೋಟಿ ಇತ್ತರಲ್ಲ, ಆ 3 ಕೋಟಿ ಏನು ಪವಿತ್ರಾತ್ಮಗಳಿದ್ವಲ್ಲ, ಪವಿತ್ರವಾಗಿದ್ರಲ್ಲ, ಆ ರೀತಿ ಅವರ ಸಂತತಿ ಈ ಕಲಿಯುಗಕ್ಕೆ ಬರೋವಷ್ಟರೊಳಗಡೆ ಅವರು ಎಲ್ಲ ಸದ್ಗುಣಗಳನ್ನು ಕಳ್ಕೊಂಡು ಒಂದು ಯುಗದಿಂದ ಒಂದು ಯುಗಕ್ಕೆ ಹುಟ್ಟಿ ಸತ್ತು ಹುಟ್ತಾ ಸಾಯ್ತಾ ದೈವೀ ಗುಣಗಳನ್ನೆಲ್ಲ ಕಳ್ಕೊಂಡು ಒಂದಷ್ಟು ರಾಕ್ಷಸ ಗುಣಗಳು, ತಾಮಸ ಗುಣ, ರಾಜಸ ಗುಣ, ಹೀಗೆ ಒಂದಷ್ಟು ಇವೆಲ್ಲವೂ ಕೂಡ ಖಾಲಿಯಾಯಿತು, ಸದ್ಗುಣಗಳು ಖಾಲಿಯಾಯಿತು ಅಂತ ತಿಳ್ಕೊಂಡು, ಏನು ಆ ಕೃತಾಯುಗದಲ್ಲಿ ಅಂದರೆ ಸತ್ಯುಗದಲ್ಲಿ 3 ಕೋಟಿ ಪವಿತ್ರಾತ್ಮಗಳು ಬಂದವಲ್ಲ, ಆ 3 ಕೋಟಿ ಆ ಪವಿತ್ರಾತ್ಮಗಳಿಗೂ ಇವರು 3 ಕೋಟಿ ದೇವತೆಗಳನ್ನಾಗಿ ಮಾಡಿಬಿಟ್ರು. ನಮ್ಮ ದೇಶದಲ್ಲಿ 3 ಕೋಟಿ ದೇವತೆಗಳನ್ನಾಗಿ ಮಾಡಿಬಿಟ್ರು. ಹೀಗಾಗಿ ಈ ದೇಶದಲ್ಲಿ 3 ಕೋಟಿ ದೇವರುಗಳು ನಾಡಾಗೋಯಿತು. ಆದರೆ ಹುಟ್ಟಿ ಸತ್ತಂಥವರು ಯಾರೂ ದೇವರಾಗೋದಿಲ್ಲ. ದೇವರು ಇವರನ್ನು ಹುಟ್ಟಿಸ್ತಾನೆ, ಇವರನ್ನು ಸಾಯಿಸ್ತಾನೆ. ಇವರಿಗೆ ಇಲ್ಲಿ ಈ ಭೂಲೋಕದಲ್ಲಿ ಒಂದು ಕೆಲಸವನ್ನು ಕೊಡ್ತಾನೆ, ಒಂದು ಪಾತ್ರವನ್ನು ಕೊಡ್ತಾನೆ. ಆ ಪಾತ್ರದಲ್ಲಿ ಅವರು ಪರಮಾತ್ಮನನ್ನು ಕಂಡ್ರೆ, ಪರಮಾತ್ಮನ ನೆನಪಿನಲ್ಲೇ ಇದ್ದು ಪರಮಾತ್ಮನನ್ನು ಹರಿತಾರೆ, ಆ ಶಿವನನ್ನು, ನಿರಾಕಾರ ಶಿವನನ್ನು ಹರಿತಾರೆ, ಮತ್ತು ಅವರು ಶಿವಲೋಕಕ್ಕೆ ಅದೇ ಜನ್ಮದಲ್ಲಿ ಹೋಗ್ತಾರೆ. ಅದೇ ಜನ್ಮದಲ್ಲಿ ಶಿವಲೋಕಕ್ಕೆ ಹೋಗಲಿಲ್ಲ ಅಂತಂದರೆ ಮತ್ತೆ ಮರುಜನ್ಮವನ್ನು ತಗೊಳ್ತಾರೆ. ಹೀಗೆ ಸತ್ತು ಹುಟ್ಟಿ ಇವತ್ತು ಬಹುಕೋಟಿ ಆಗಿಬಿಟ್ಟಿದೆ. ಕಲಿಯುಗದ ಅಂತ್ಯದಲ್ಲಿ ಬಹುಕೋಟಿ ಆಗೋಗಿದೆ. ಆದರೆ ಒರಿಜಿನಲ್ಲು 3 ಕೋಟಿ ಇತ್ತಲ್ಲ, ಆ 3 ಕೋಟಿನ ಇವರು ದೇವರು ಅಂತ ಹೇಳಿಬಿಟ್ಟು ಕರೆದಿದ್ದಕ್ಕೋಸ್ಕರ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ 3 ಕೋಟಿಗಳಾಯಿತು. ಆದರೆ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು, ಅದೆಷ್ಟು ಕೋಟಿನಾರ ಆಗಲಿ, ಮನುಷ್ಯ
ಅವನಿಗೆ ಇಷ್ಟ ಬಂದಂಗೆ ದೇವತೆಗಳನ್ನ ಮಾಡ್ಕೊಂಡಿದ್ದಾನೆ, ಅವನ ಇಷ್ಟ ಬಂದಂಗೆ ರೂಪಗಳನ್ನು ಕೊಟ್ಟಿದ್ದಾನೆ, ಅವನ ಇಷ್ಟ ಬಂದಂಗೆ ನಡ್ಕೊಳ್ತಾನೆ, ಆಚರಣೆಗಳನ್ನ ಮಾಡ್ತಾನೆ, ಪೂಜೆಗಳನ್ನ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಒಂದು ಸತ್ಯ, ದೇವರು ನಿರಾಕಾರ, ದೇವರು ಜ್ಯೋತಿ ಸ್ವರೂಪ, ದೇವರು ಹುಟ್ಟು ಸಾವಿಲ್ಲದವನು. ದೇವರು ಹುಟ್ಟೋದು ಇಲ್ಲ, ದೇವರು ಸಾಯೋದು ಇಲ್ಲ. ಅವನೊಬ್ಬನೇ ಏಕೈಕನು, ಅವನು ಪರ್ಮನೆಂಟು. ಈ ಜಗತ್ತನ್ನು ಬೇಕಾದರೆ ಸೃಷ್ಟಿ ಮಾಡ್ತಾನೆ, ಜಗತ್ತನ್ನು ಮತ್ತೆ ಒಂದು ಸಲ ನಾಶ ಮಾಡ್ತಾನೆ, ಮತ್ತೆ ಮರುಸೃಷ್ಟಿ ಮಾಡ್ತಾನೆ. ಅವನು ಸೃಷ್ಟಿ ಸ್ಥಿತಿ ಲಯಕರ್ತ, ಮೂರಕ್ಕೂ ಒಬ್ಬನೇ ಜವಾಬ್ದಾರಿ. ಈಗ ನಾವು ಅಂದ್ಕೊಂಡಿದ್ದೀವಲ್ಲ, ಸೃಷ್ಟಿ ಒಬ್ಬ ಮಾಡ್ತಾನೆ, ಅವನಿಗೆ ಬ್ರಹ್ಮ ಅಂತೀವಿ, ಪಾಲನೆ ಒಬ್ಬನು ಮಾಡ್ತಾನೆ, ಅವನಿಗೆ ವಿಷ್ಣು ಅಂತೀವಿ, ಲಯ ಒಬ್ಬನು ಮಾಡ್ತಾನೆ, ಅದಕ್ಕೆ ರುದ್ರ ಅಂತೀವಿ. ಅವೆಲ್ಲ ನಮ್ಮ ಕಲ್ಪನೆಗಳು. ಯಾವ ಸಹಾಯಕ ದೇವರುಗಳು ಇಲ್ಲ ದೇವರಿಗೆ. ಆ ನಿರಾಕಾರ ಶಿವನಿಗೆ, ಆ ನಿರಾಕಾರ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಶಿವನಿಗೆ ಯಾವ ಸಹಾಯಕ ದೇವರುಗಳೇ ಇಲ್ಲ. ಅವನೊಬ್ಬನೇ ಏಕೈಕ. ಅವನು ಯಾರ ಹೊಟ್ಟೆಯಲ್ಲೂ ಹುಟ್ಟೋದಿಲ್ಲ ದೇವರು. ಅವನಿಗೆ ದೇಹನೇ ಇಲ್ಲ, ಅವನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ. ನಾವು ಹೇಳ್ತೀವಿ ಇವ್ರು ದೇವ್ರ ಮಕ್ಕಳು, ಇವ್ರು ದೇವ್ರ ಮಕ್ಕಳು, ಇವ್ರು ದೇವ್ರ ಮಕ್ಕಳು ಅಂತ. ದೇವರಿಗೆ ದೇಹನೇ ಇಲ್ಲ ಅಂದರೆ ಮಕ್ಕಳೆಲ್ಲಿಂದ ಬರುತ್ತೆ? ಎಲ್ಲ ಮಾನವ ನಿರ್ಮಿತ, ಮಾನವ ಕಲ್ಪಿತ. ದೇವರ ಬಗ್ಗೆ ಸ್ಪಷ್ಟವಾದಂತಹ ಅರಿವು ತಿಳುವಳಿಕೆ ನಮಗೆ ಇಲ್ಲದೇ ಇರೋದ್ರಿಂದ ನಾವು ಹೆಂಗೆ ಕಲ್ಪಿಸ್ಕೊಳ್ತೀವೋ ಹಾಗೆ ದೇವರು ನಮಗೆ. ಆದ್ದರಿಂದ ನಾವು ಸ್ಪಷ್ಟೀಕರಣಕ್ಕೆ ಬರಬೇಕು. ದೇವರು ಒಬ್ಬನೇ, ಅವನು ನಿರಾಕಾರ, ಅವನು ಜ್ಯೋತಿ ಸ್ವರೂಪ, ಅವನೊಬ್ಬನೇ ಏಕೈಕ. ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ. ಮತ್ತು ಇವೆಲ್ಲವನ್ನು ಕೂಡ ಏನು ಮಾಡೋದು? ನಮ್ಮ ಭಾರತ ದೇಶದಲ್ಲಿ ಉಟ್ಕೊಂಡಿದ್ದಾವಲ್ಲ ಅಂತಂದರೆ, ಸತ್ಯ ಅಸತ್ಯಗಳನ್ನು ಪರಿಶೀಲನೆ ಮಾಡಿರಿ. ಈ ಜನ್ಮದಲ್ಲೇ ಮುಕ್ತಿ ಬೇಕು ಅನ್ನೋದಾದರೆ ಒಬ್ಬನೇ ದೇವರಾದ ನಿರಾಕಾರ ಶಿವನನ್ನು ಹಿಡ್ಕೊಳ್ಳಿ. ಹಿಡ್ಕೊಳ್ಳಿಲ್ಲ ಅಂತಂದರೆ ಮರು ಜನ್ಮವನ್ನು ಪಡ್ಕೊಳ್ಳಿ.